ಯಾಕಂದ್ರೆ ಹಂಗೆ ಹೇಳಕ್ಕಾಯ್ತದ, ಹಂಗೆ ಹೇಳಕ್ಕಾಗಲ್ಲ. ನೋಡೋಣ. ಸರ್, ಈಗ ಟೈಟಲ್ ಯಾರು ಫಿಕ್ಸ್ ಮಾಡಿದ್ದು ಸರ್? ಇದು ಪೀರಿಯಾಡಿಕಲ್ ಡ್ರಾಮಾ ಆಗಿರೋ ಕಾರಣ ಆಕ್ಷನ್ ಓರಿಯೆಂಟೆಡ್ ಅಂತ ಅನ್ಸತ್ತೆ ನೋಡ್ಬೇಕಾದ್ರೆ. ನೀವು ಏನಾದ್ರೂ ಹಿಂದಿನ ಕಾಲದ ಆಕ್ಷನ್ ಗಳನ್ನ ಕಲಿಯೋ ಪ್ರಯತ್ನ ಏನಾದ್ರೂ ಮಾಡಿದೀರಾ? ಅಮ್ಮ, ಯಾವ ಕಾಲಘಟ್ಟದಲ್ಲೂ ಆಕ್ಷನ್ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಬಡಿ ಹ್ಯಾಸ್ ಸೀನ್ ದ ಆಕ್ಷನ್. ನೀವು 700 years ಬ್ಯಾಕ್ ಹೇಗೆ ಕಿತ್ತಾಡ್ತಿದ್ರು, ಹೇಗೆ ಯುದ್ಧ ಮಾಡ್ತಿದ್ರು, ಹೇಗೆ ನಡೀತಿದ್ರು ಅನ್ನೋದೆಲ್ಲ ಕಾಲ್ಪನಿಕ ಅಷ್ಟೇ. ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ, ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ. ಅದಕ್ಕೆ ಸಿನಿಮಾನವ್ರು ನಾವೆಲ್ಲ ಎಷ್ಟು ಅದೃಷ್ಟ ಮಾಡಿದೀವಿ ಅಂದ್ರೆ, ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನ ಎಷ್ಟು ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ಹೀಗೆ ಹಾಗೆ ಮಾಡ್ಬೇಕನ್ನೋ ಯಾವ ಲಾನು ಇಲ್ಲ ಸಿನಿಮಾಲಿರೋದು ಒಂದು ಇನ್ಸ್ಪಿರೇಷನ್. ನಾವು ಇನ್ಸ್ಪೈರ್ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ, ಅದನ್ನ ಇಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೇ. ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ, ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ, ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ, ಅವತ್ತಿನ ತಕ್ಕದ ಮಟ್ಟಕ್ಕೆ ದಟ್ ವಾಸ್ ಮೋಸ್ಟ್ ಅಡ್ವಾನ್ಸ್ಡ್ ಫೈಟ್ಸ್ ಅನ್ಕೋಣ, ದಟ್ ವಾಸ್ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ. ಅದನ್ನ ಇಟ್ಕೊಂಡು ಅವ್ರು ಅಂತ ಸಿನಿಮಾನ ಮಾಡಿದ್ರೆ, ಇವತ್ತಿರೋ ಒಂದು ಟೆಕ್ನಾಲಜಿಲಿ, ಇವತ್ತಿರೋ ಒಂದು ಟ್ಯಾಲೆಂಟ್ಸ್ ಅಲ್ಲಿ, ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸ್ಬೋದು ಅನ್ನೋ ಒಂದು ಪ್ರಯತ್ನ ಕಡಿಮೆ ಆಯಿತು.